ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಒಂದು ಏನು ಪ್ರಕರಣ ಭಯೋತ್ಪಾದಕ ಸಸ್ಪೆಕ್ಟೆಡ್ ಭಯೋತ್ಪಾದಕ ಸಂಘಟನೆಯೊಂದಿಗೆ ಏನು ಸಂಪರ್ಕದಲ್ಲಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿತನನ್ನು ನಾವು ನ್ಯಾಯ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಈಗ ಅವನ ಒಂದು ಮೊಬೈಲನ್ನು ನಾವು ಸೀಸ್ ಮಾಡಿಕೊಂಡು ಮೊಬೈಲನ್ನು FSL ಬೆಂಗಳೂರಿಗೆ ಕಳಿಸಿಕೊಟ್ಟು ಎಕ್ಸ್ಟ್ರಾಕ್ಷನ್ಗೋಸ್ಕರ ಅದರಲ್ಲಿರ್ತಕ್ಕಂಥ ಮಾಹಿತಿಯನ್ನು ಕಲೆ ಹಾಕೋಕ್ಕೆ ನಾವು ಕಳಿಸ್ಕೊಟ್ಟಿದ್ದೇವೆ. ಮಾಹಿತಿ ಬಂದ ನಂತರ ಒಂದು ಹೆಚ್ಚಿನದಾಗಿ ತನಿಖೆಗೆ ಒಳಪಡಿಸುವ ಅವಶ್ಯಕತೆ ಇರೋದರಿಂದ ಸದ್ಯಕ್ಕೆ ಅವನು ನಮ್ಮ ತನಿಖೆಗೆ ಅವಶ್ಯಕತೆ ಇರೋದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ನ್ಯಾಯಾಂಗ ಬಂಧನ ಕೊಟ್ಟಿದ್ದೇವೆ. ಆ FSL ರಿಪೋರ್ಟ್ ಬಂದ ನಂತರ ಅವನ ಅವಶ್ಯಕತೆ ನಮಗೆ ತನಿಖೆ ಬೇಕಾಗುತ್ತೆ. ತದನಂತರ ಅವನನ್ನು ನಾವು ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡು ತನಿಖೆಯನ್ನು ಮುಂದುವರಿಸ್ತೇವೆ. ಅದು ನ್ಯಾಯಾಂಗಕ್ಕೆ ಬಿಟ್ಟಿರ್ತಕ್ಕಂಥದ್ದು. ನ್ಯಾಯಾಧೀಶರು ಈಗ ಅವನನ್ನು ದಾವಣಗೆರೆ ಜಿಲ್ಲೆ ಇರ್ತಕ್ಕಂಥ ಸಬ್ ಜೈಲಿಗೆ ಕೊಟ್ಟಿದ್ದಾರೆ. ಹಾಲಿ ಅವನು ಸಬ್ ಜೈಲಲ್ಲೇ ಇದ್ದಾನೆ. ತನಿಖೆ ಅಂದರೆ ತನಿಖೆ ಇರತಕ್ಕಂಥದ್ದು ನಮ್ಮ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ದಾವಣಗೆರೆ ಜಿಲ್ಲೆ ಪೊಲೀಸರು ಅದನ್ನು ತನಿಖೆ ಮಾಡ್ತಾಯಿದ್ದಾರೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸೆಂಟ್ರಲ್ ಏಜೆನ್ಸಿದವರು ಕೂಡ ಬಂದು ಅವನನ್ನು ವಿಚಾರಣೆ ಮಾಡಿಕೊಂಡು ತಮ್ಮ ಕೇಸಿಗೆ ಏನಾದರೂ ಮಾಹಿತಿ ಬೇಕಾ ಅಂತ ಬಿಟ್ಟರೆ ಅದನ್ನು ವಿಚಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಉತ್ತರ ಪ್ರದೇಶದಿಂದ ಕೂಡ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಗಳು ಬಂದಿದ್ದರು. ಬೇರೆ ಬೇರೆ ಸೆಂಟ್ರಲ್ ಏಜೆನ್ಸೀಸ್ ಕೂಡ ಬಂದು ಸದರಿ ಏನು ಸಸ್ಪೆಕ್ಟೆಡ್ ವ್ಯಕ್ತಿಯನ್ನು ವಿಚಾರಣೆ ಮಾಡಿಕೊಂಡು ಹೋಗ್ತಾ ಇದೆ. ಇಲ್ಲ ಸದ್ಯಕ್ಕೆ ಅವ್ರ ಪಾತ್ರ ಯಾವುದು ಕಂಡು ಬಂದಿಲ್ಲ. ಈ ಒಂದು ಪ್ರಕರಣದಲ್ಲಿ ಇಲ್ಲಿ ಬಂದಿರತಕ್ಕಂಥ ಇದೊಬ್ಬ ವ್ಯಕ್ತಿ, ಈತನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈತನ ವಿರುದ್ಧ ಸಾಕ್ಷ್ಯಾಧಾರಗಳ ಹಿನ್ನೆಲೆಯಲ್ಲಿ ನಾವು ಸೂಕ್ತವಾಗಿ ಎಲ್ಲ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿ ಆತನ ಮೊಬೈಲನ್ನು ಸೀಸ್ ಮಾಡಿಕೊಂಡು ಅವನ ದಸ್ತಗಿರಿ ಮಾಡ್ಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದೇವೆ. ಅವರು ಕೂಡ ಸಂಪರ್ಕದಲ್ಲಿ ಅವ್ರ ಕಡೆ ಇರ್ತಕ್ಕಂಥ ಅವರ ಮೂಲ ತಂದೆ ತಾಯಿಗಳು ಕೂಡ ಅವ್ರಿಗೆ ಮಾಹಿತಿಯನ್ನು ತಿಳಿಸಿ ಅವರ ಸಿಸ್ಟರ್ ಕೂಡ ಇಲ್ಲಿ ಬಂದಿದ್ದರು. ಅವರನ್ನು ಕೂಡ ಸೂಕ್ತವಾಗಿ ವಿಚಾರಣೆ ಮಾಡಿ ಯಾವುದು ಎಲ್ಲವೂ ಕೂಡ ಆನ್ಲೈನ್ ರೆಡಿಕಲೈಸೇಷನ್ ಮುಖಾಂತರ ಇವನು ಸೋಷಿಯಲ್ ಮೀಡಿಯಾ ಮೊಬೈಲ್ ಪರ್ಚೇಸ್ ಮಾಡಿದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಲಾಗಿನ್ ಆಗ್ತಾನೆ. ಲಾಗಿನ್ ಆದಾಗ ಅವನು ಆನ್ಲೈನಲ್ಲಿ ಸಂಪರ್ಕಕ್ಕೆ ಬರ್ತಾನೆ. ತದನಂತರ ಈ ಥರ ಹೋಗ್ತಾ ಬಿಟ್ಟು ಮಾಹಿತಿ ಇನ್ನೂ ಹೆಚ್ಚಿನ ರೀತಿ ತನಿಖೆಯನ್ನು ನಾವು ಎಲ್ಲ ವಿಶ್ಲೇಷಣೆ ಬಂದ ನಂತರ ಇದು ಯಾವಾಗ ಬಂತು ಏನಂತ ತನಿಖೆ ಇಲ್ಲ. ಅದಕ್ಕೆ ನಾವು ಇದಕ್ಕೆ ಸದ್ಯಕ್ಕೆ ಇವಂದೇ ಎಕ್ಸ್ಟ್ರಾಕ್ಷನ್ ಇನ್ನೂ ಬಂದಿಲ್ಲ. ಕಂಪ್ಲೀಟಾಗಿ ಇವನ ಡಾಟಾವನ್ನು ಅನಲೈಸಿಸ್ ಮಾಡಿ ತದನಂತರ ಮುಂದಿನ ಕ್ರಮ ಕೈಗೊಳ್ತೀವಿ. ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಒಂದು ಏನು ಪ್ರಕರಣ ಭಯೋತ್ಪಾದಕ